ಸತ್ಯವೇದ ಹೇಳ್ತದೆ, ಲೋಕದಲ್ಲಿ ಅನೇಕ ವಿಧವಾದ ಬಲೆಗಳಿದೆ. ಲೋಕದಲ್ಲಿ ಅನೇಕ ವಿಧವಾದ ಬಲೆಗಳು ಬೀಸಲ್ಪಟ್ಟಿದೆಯಂತೆ. ದಾವೀದ ತನ್ನ ಅನುಭವದೊಂದಿಗೆ ಅವನು ಮಾತನಾಡ್ತಾನೆ. ಕೀರ್ತನೆ 91:3 ವಚನದಲ್ಲಿ ಅವನು ಬರೀತಾನೆ, ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ನೀನು ನಂಬಿರುವಂಥ ದೇವರೇ. ಲೋಕದಲ್ಲಿ ಅನೇಕ ವಿಧವಾದ ಬಲೆನ ಬೀಸಲ್ಪಟ್ಟಿದ್ದಾನಂತೆ. ಬಲೆನ ಯಾರು ಬೀಸಿದ್ದಾರೆ? ಸತ್ಯವೇದದ ಪ್ರಕಾರ ಸೈತಾನನು ಬಲೆಯನ್ನು ಒಡ್ಡಿದ್ದಾನಂತೆ. ಆ ಅನುಭವದೊಂದಿಗೆ ದಾವೀದ ಹೇಳ್ತಾನೆ, ನನ್ನ ದೇವರಿದ್ದಾನಲ್ಲ, ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ಅವನು ತಪ್ಪಿಸುತ್ತಾನೆ. ಕೀರ್ತನೆ 124:7 ವಚನದಲ್ಲಿ ಅದೇ ದಾವೀದನು ಬರೀತಾನೆ, ನಮ್ಮ ಜೀವವು ಬೇಟೆಗಾರನ ಬಲೆಯಿಂದ ತಪ್ಪಿಸಿಕೊಂಡ ಪಕ್ಷಿಯಂತಿದೆ. ನೋಡ್ರಿ, ಅವನು ಬರೀತಾನೆ, ನಮ್ಮ ಜೀವ ಹೇಗಿದೆ? ಬೇಟೆಗಾರನ ಬಲೆಯಿಂದ ತಪ್ಪಿಸಿಕೊಂಡ ಪಕ್ಷಿಯಂತಿದೆ. ಹಾಗಾದರೆ ಬೇಟೆಗಾರ ಯಾರು? ಬೈಬಲ್ ಪ್ರಕಾರ ಬೇಟೆಗಾರ ಸೈತಾನ್. ಆತನು ಭಯಂಕರನಾದ ಬೇಟೆಗಾರ ಅಂತ ಬೈಬಲ್ ಹೇಳ್ತದೆ. ಅವನು ಯಾರ ಮೇಲೆ ಬಲೆನ ಬೀಸಿದ್ದಾನೆ? ಆತ್ಮಗಳ ಮೇಲೆ ಬಲೆ ಬೀಸಿದ್ದಾನಂತೆ. ನೋಡ್ರಿ, ಸತ್ಯವೇದದ ಪ್ರಕಾರ ಬಲೆ ಎಂದು ಹೇಳುವಾಗ ಅನೇಕ ವಿಧವಾದ ಬಲೆಗಳನ್ನು ನಾವು ನೋಡ್ತೇವೆ. ಯಾವ್ಯಾವ ಬಲೆನ ನೋಡ್ತೇವೆ ನಾವು? ಮೀನು ಹಿಡಿಯೋಕ್ಕೆ ಒಂದು ಬಲೆ, ಪಕ್ಷಿಗಳನ್ನ ಹಿಡಿಯೋಕ್ಕೆ ಒಂದು ಬಲೆ, ನಿಮ್ಮ ಮನೆ ವಸ್ತುಗಳನ್ನ ಹಾಳು ಮಾಡುವಂಥ ಇಲಿನ ಹಿಡಿಯೋಕ್ಕೆ ಒಂದು ಬಲೆ, ಅದೇ ಪ್ರಕಾರವಾಗಿ ದುಷ್ಟ ಮೃಗವನ್ನು ಹಿಡಿಯೋದಕ್ಕೆ ಒಂದು ಬಲೆ. ನೋಡಿ, ಮೀನನ್ನು ಹಿಡಿಯೋಕ್ಕೆ, ಪಕ್ಷಿಗಳನ್ನು ಹಿಡಿಯೋಕ್ಕೆ, ಹಾಳು ಮಾಡುವಂಥ ಇಲಿಯನ್ನು ಹಿಡಿಯೋಕ್ಕೆ, ದುಷ್ಟ ಮೃಗವಾದ ಹುಲಿಯನ್ನು ಹಿಡಿಯೋದಕ್ಕೆ ಬಲೆನ ಒಡ್ತಾರಂತೆ. ಬಲೆ ಅರ್ಥ ಏನು? ಬಲೆ ಅಂದ್ರೆ ಏನು? ಬೀಳಿಸುವಂಥದ್ದು. ಮೀನಿಗೆ ಸುಮ್ಮನೆ ನೆಟ್ಟಾಕಿ ಬಂದರೆ ಪ್ರಯೋಜನ ಇಲ್ಲ. ಆ ಮೀನುಗಳು ಬಂದು ಬಲೆಗೆ ಸಿಕ್ಕಾಕೊಳ್ಬೇಕಂದ್ರೆ ಏನು ಮಾಡಬೇಕು? ಹುಳನ ಹಾಕಬೇಕು. ಎರೆಹುಳನ ಹಾಕ್ತಾರಂತೆ. ಆ ಹುಳನ ನೋಡಿಕೊಂಡು ಮೀನುಗಳು ಬಂದು ಬಲೆಗೆ ಸಿಕ್ಕಾಕೊಂಡ್ಬಿಡ್ತವೆ. ಈ ಪಾರಿವಾಳ ಪಕ್ಷಿಗಳನ್ನ ಹಿಡಿಯೋದಕ್ಕೆ ಯಾವುದನ್ನು ಉಪಯೋಗ ಮಾಡ್ತಾರೆ ಅಂದರೆ, ಅದು ತಿನ್ನುವಂಥ ಕಾಳುಗಳನ್ನು ಹಾಕಿ ಅವುಗಳನ್ನು ಬಲೆಗೆ ಬೀಳಿಸ್ತದಂತೆ. ನೋಡಿ, ನಿಮ್ಮ ಮನೆಯ ಪದಾರ್ಥಗಳನ್ನು ಹಾಳು ಮಾಡುವಂಥ ಇಲಿ ಬೋನ್ ಇಟ್ಟಿದ್ದೀನಿ, ಹೋಗಿ ಸೇರ್ಕೊಳ್ಳಪ್ಪ ಅಂದರೆ ಸೇರ್ಕೊಳ್ತಾ? ನೀವು ತಲೆ ಓಡಿಸ್ತೀರಾ? ನಿಮ್ಮ ಬಟ್ಟೆ ಹರಿಯುತ್ತಲ್ಲ, ನಿಮ್ಮ ಆಹಾರ ಪದಾರ್ಥನ ವೇಸ್ಟ್ ಮಾಡುತ್ತಲ್ಲ, ಬೆಲೆ ಬಾಳುವಂಥ ಪದಾರ್ಥಗಳನ್ನು ಹಾಳು ಮಾಡುವಂಥ ಆ ಇಲಿಯನ್ನು ಹಿಡಿಯೋದಕ್ಕೆ ನೀವು ತಂತ್ರ ಏನು ಉಪಯೋಗ ಮಾಡ್ತೀರಾ? ಹೇಳ್ರಿ. ಬೋಂಡ, ಬಿಸಿ ಬಿಸಿ ಬೋಂಡನ, ವಡೆನ, ಸ್ಮೆಲ್ ಬರೋಂಥ ಪದಾರ್ಥನ ಆ ಬೋನ್ ಮೇಲಿಡಲ್ರಿ. ಆ ಬೋನ್ ಒಳಗಿಟ್ಟು ಎಲ್ಲಿ ಇಲಿ ಓಡಾಡುತ್ತೋ ಅಲ್ಲಿಟ್ಟು ವೆಯ್ಟ್ ಮಾಡ್ತಾ ಇರ್ತೀರ. ಹಾಗಾದರೆ ಪ್ರಿಯ ಸಹೋದರ ಸಹೋದರಿಯೇ, ಅದೇ ಥರವಾಗಿ ಹುಲಿಯನ್ನು ಹಿಡಿಯೋದಕ್ಕೆ ಏನು ಮಾಡ್ತಾರೆ? ಬೋನನ್ನು ಉಪಯೋಗ ಮಾಡ್ತಾರೆ. ಹುಲಿರಾಯ ಬೋನ್ ಇಟ್ಟಿದ್ದೀವಿ, ಹೋಗಿ ಬೀಳಪ್ಪ ಅಂದರೆ ಬೀಳುತ್ತಾ? ಹುಲಿಗೆ ಆಸೆ ಬರುವಂಥ, ಹುಲಿ ಅಪೇಕ್ಷೆ ಪಡುವಂಥ ಆ ಕುರಿಯನ್ನು, ಕೊಬ್ಬಿದ ಕುರಿಯನ್ನು ಆ ಬೋನಿನ ಒಳಗೆ ಇಟ್ಟು
ಹುಲಿ ಬಂದು ಒಳಗೆ ಬೀಳುವ ಹಾಗೆ ಅದನ್ನು ಹಿಡಿಯುವುದಕ್ಕೋಸ್ಕರ ಉಪಯೋಗಿಸುವಂಥ ಒಂದು ತಂತ್ರ. ಹೌದು ತಾನೇ? ಇಲಿಗೋಗಿ ಕುರಿ ಇಡ್ತೀವ, ಹುಲಿಗೋಗಿ ಒಡೆ ಇಡ್ತೀವ. ಇಲಿ ಹಿಡಿಬೇಕು ಅಂದರೆ ಒಡೆ ಇಡಬೇಕು, ಹುಲಿ ಹಿಡಿಬೇಕು ಅಂದರೆ ಕುರಿನ ಹಿಡಿಬೇಕು. ಪ್ರಿಯ ಸಹೋದರಿಯೇ, ದೇವರ ವಾಕ್ಯ ಹೇಳ್ತದೆ, ಲೋಕದಲ್ಲಿ ಮನುಷ್ಯರನ್ನು ಹಿಡಿಯುವುದಕ್ಕೋಸ್ಕರ ಶತ್ರು ಏನನ್ನು ಒಡ್ಡುತ್ತಾನೆ, ಯಾವ ರೀತಿಯಾದ ಬಲೆನ ಒಡ್ಡುತ್ತಾನೆ. ಹೆಣ್ಣು, ಹೊನ್ನು, ಮಣ್ಣು, ಇವು 3 ಬಲೆನ ಅವನು ಒಡ್ಡುತ್ತಾನಂತೆ. ಯಾವುದರಲ್ಲಿ ಈ ವ್ಯಕ್ತಿ ಬಿದ್ದೋಗ್ತಾನೆ? ಹೆಣ್ಣಲ್ಲಿ ಬಿದ್ದೋಗ್ತಾನ, ಹೊನ್ನಲ್ಲಿ ಬಿದ್ದೋಗ್ತಾನ, ಮಣ್ಣಲ್ಲಿ ಬಿದ್ದೋಗ್ತಾನ? ಈ 3ರಲ್ಲಿ ಯಾರು ತನ್ನನ್ನು ತಾನು ಕಾಪಾಡಿಕೊಳ್ತಾರೋ ಅವರಿಗೆ ದೇವರ ವಾಕ್ಯ ಹೇಳ್ತದೆ, ದಾವೀದ್ ಬರೀತಾನೆ, ನಿನ್ನನ್ನು ಬೇಟೆಗಾರನ ಬಲೆಯಿಂದ, ಮರಣಕರ ವ್ಯಾಧಿಯಿಂದ ನನ್ನ ದೇವರು ತಪ್ಪಿಸ್ತಾನೆ. ಅವನು ಬರೀತಾನೆ, ನಿನ್ನ ಜೀವವು ಬೇಟೆಗಾರನ ಬಲೆಯಿಂದ ತಪ್ಪಿಸಿಕೊಂಡ ಪಕ್ಷಿ ಅಂತಿದೆ. ಹಾಗಾದರೆ ಇವತ್ತು ದೇವ ಜನರನ್ನು ಬೀಳಿಸುವುದಕ್ಕೋಸ್ಕರ ಶತ್ರು ಅನೇಕ ವಿಧವಾದ ಬಲೆಗಳನ್ನು ಅವನು ಉಪಯೋಗ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ವ್ಯಾಧಿ ಎಂಬ ಬಲೆ, ಅನಾರೋಗ್ಯ ಎಂಬ ಬಲೆ, ಚಿಂತೆ ಎಂಬ ಬಲೆ, ಆಸೆ ಎಂಬ ಬೆಲೆ, ಹೆಣ್ಣು ಎಂಬ ಬೆಲೆ, ಹಣ ಎಂಬ ಬೆಲೆ, ಬಂಗಾರ ಎಂಬ ಬಲೆ, ಇವುಗಳನ್ನು ಬೀಸಿ ನಮ್ಮನ್ನು ದೇವರಿಂದ ದೂರ ಮಾಡ್ತಾ ಇದ್ದಾನೆ. ಆದರೆ ದೇವರ ಭಯಕ್ಕೆ ಅವನು ಬೀಸುವಂಥ ಬಲೆಯಿಂದ ನೀನು ಎಚ್ಚರಿಕೆಯಾಗಿರು. ಹಲ್ಲೆಲೂಯಾ, ಹಲ್ಲೆಲೂಯಾ. 3 ಮಾತ್ರ ಅವನು ಬಲವಾಗಿ ಉಪಯೋಗ ಮಾಡುವಂಥ ಬಲೆ: ಹೆಣ್ಣನ್ನ, ಹೊನ್ನನ್ನ, ಮಣ್ಣನ್ನ. ಭೂಮಿಗೋಸ್ಕರ ಕಿತ್ತಾಟ ನಡೆದಿರೋ ಮನೆ ಇಲ್ಲ. ಅಪ್ಪ ಆಸ್ತಿ ಕೊಟ್ಟಿಲ್ಲ ಅಂತ ಕೋರ್ಟಲ್ಲಿ ಹೋಗಿ ಕೇಸ್ ಹಾಕಿರ್ತೇವೆ. ಒಂದು ಹುಡುಗಿಗೋಸ್ಕರ 2 ಮರಳಾಗ್ತಾರೆ, ಬಂಗಾರಕ್ಕೋಸ್ಕರ ಜೀವ ತೆಗಿತಾರೆ. ಆಸೆಗಳ ನಿಮಿತ್ತವಾಗಿ ದೈವಿಕವಾದ ದೇವರಾತ್ಮನ ಕಾರ್ಯವನ್ನು ನಾವು ಮರಿತೇವೆ. ಪ್ರಿಯ ಸಹೋದರ ಸಹೋದರಿಯೇ, ದೇವರ ವಾಕ್ಯದಲ್ಲಿ ಅನುಭವದೊಂದಿಗೆ ದಾವೀದ ಮಾತನಾಡ್ತಾನೆ, ಇಂಥ ಬಲೆಗಳು ನನಗೂ ಬಂತು, ಅಂಥ ಬಲೆಗಳನ್ನು ನಾನು ದಾಟಿದ್ದೀನಿ. ಆ ಬಲೆಗಳನ್ನು ದಾಟೋದಕ್ಕೆ ನನ್ನ ಜ್ಞಾನ, ನನ್ನ ಬಲ ಸಹಾಯ ಮಾಡಲಿಲ್ಲ. ನಾನು ನಂಬಿರೋ ದೇವರು, ನಾನು ನಂಬಿರುವಂಥ ದೇವರು ಆ ಬಲೆಯಿಂದ ನನ್ನನ್ನು ಬಿಡಿಸಿದ್ದಾನೆ. 1 ಸಾಮುವೇಲ್ 18ನೇ ಅಧ್ಯಾಯ 29ರಲ್ಲಿ ದಾವೀದ ಬರೀತಾನೆ ನೋಡ್ರಿ. ಸೌಲನು ತಿಳಿದು ಅವನಿಗೆ ಮತ್ತಷ್ಟು ಹೆದರುವವನಾಗಿ ಅವನ ನಿತ್ಯ ವೈರಿ ಆಗೋಗ್ಬಿಟ್ಟ. ಯಾರ ಮೇಲೆ? ದಾವೀದ್ ಮೇಲೆ ಸೌಲ್ಗೆ ಹೊಟ್ಟೆ ಕಿಚ್ಚು ದಿನದಿಂದ ದಿನಕ್ಕೆ ಜಾಸ್ತಿ ಆಗೋಗ್ಬಿಡ್ತು. ಹೊಟ್ಟೆ ಕಿಚ್ಚು ಜಾಸ್ತಿ ಆದ ನಿಮಿತ್ತವಾಗಿ ದೇವರ ವಾಕ್ಯ ಹೇಳ್ತದೆ, ಪ್ರಿಯ ಸಹೋದರಿಯೇ, ದಾವೀದನಿಗೆ ರಾಜನಾದ ಸೌಲ್ ಒಂದು ಬಲೆನ ಬೀಸ್ತಾ ಇದ್ದಾನೆ. ಕಾರಣ ಏನ್? ದೇವರ ವಾಕ್ಯ ಹೇಳ್ತದೆ, ಅವರ ಮಗಳನ್ನು ಅವನು ಬಲೆಯಾಗಿ ಉಪಯೋಗ ಮಾಡ್ತಾ ಇದ್ದಾನೆ. ಒಂದು ಅನೌನ್ಸ್ಮೆಂಟ್ ಏನು? ಆ ಗೊಲ್ಯಾತನನ್ನ, ಆ ಫಿಲಿಸ್ಟಿಯರ ಗೊಲ್ಯಾತನನ್ನ ಯಾರು ಕೊಂದು ಗೆದ್ದು ಬರ್ತಾರೋ ಅವರಿಗೆ ನನ್ನ ಮಗಳು, ಅವಳಿಗೆ ನನ್ನ ರಾಜ್ಯ, ಅವನಿಗೆ ನನ್ನ ಆಸ್ತಿ. ಅವನ ಟಾರ್ಗೆಟ್ ಯಾರಂದ್ರೆ, ಅವನ ಟಾರ್ಗೆಟ್ ಬೇರೆ ಯಾರೂ ಅಲ್ಲ, ಅವನ ಟಾರ್ಗೆಟ್ ದಾವೀದ್. ದಾವೀದ್ಗೆ ಒಂದು ಬಲೆ ಮೊದಲು ಉಪಯೋಗ ಮಾಡ್ತಾ ಇದ್ದಾನೆ, ನನ್ನ ಮಗಳನ್ನ. ದೇವರ ವಾಕ್ಯ ಹೇಳ್ತದೆ, ಪ್ರಿಯ ಸಹೋದರ ಸಹೋದರಿ, 2ನೇ ವಚನ ಓದುವಾಗ ಓದ್ರಿ. ಸೌಲನು ದಾವೀದನಿಗೆ ಹ್ಞೂ 22 ಓದಮ್ಮ.
ಹ್ಞೂ ಹಾಂ ಹ್ಞೂ ಹಾಂ ಮೊದಲು ಅವನೇನು ಮಾಡ್ತಾ ಇದ್ದಾನೆ? ಪುಸಲಾಯಿಸ್ತಾ ಇದ್ದಾನೆ. ಅವರ ಮಗಳನ್ನ ಕೊಡ್ತೀನಿ, ಆಸ್ತಿ ಕೊಡ್ತೀನಿ, ಅಂತಸ್ತು ಕೊಡ್ತೀನಿ, ಅದು ಕೊಡ್ತೀನಿ, ಇದು ಕೊಡ್ತೀನಿ ಅಂತ. ಅದು ಸತ್ಯವೇದ ಹೇಳ್ತದೆ. ಪ್ರಿಯ ಸಹೋದರ ಸಹೋದರಿಯೇ, ಅವನವ್ರ ಮಗಳಿಗೋಸ್ಕರ ಅಲ್ಲ. ಯಾವಾಗ ಅವರ ಮಗಳು ದಾವೀದನ ಪ್ರೀತಿ ಮಾಡ್ತಾನೆ ಅಂತ ಸೌಲಿಗೆ ಗೊತ್ತಾಯಿತು, ಒಂದು ಕಡೆ ಸಂತೋಷ, ಇನ್ನೊಂದು ಕಡೆ ವೈರತ್ವ ಅಧಿಕ ಆಯಿತು. ದಾವೀದು ಸಿಕ್ಕಾಕೊಳ್ತಾ ಇದ್ದಾನೆ. ಸೌಲನ ಪ್ಲಾನ್ ಏನಾಗಿತ್ತು ಗೊತ್ತಾ? ಫಿಲಿಷ್ಟಿಯರ ಪರವಾಗಿ ನಿಂತುಕೊಂಡು ಅಬ್ಬರದಿಂದ ಅಬ್ಬರಿಸ್ತಾ ಇದ್ನಲ್ಲ ಗೊಲ್ಯಾತ, ಅವನ ಬಳಿಗೆ ಹೋಗಿ ಅವನು ಸಾಯಬೇಕು. ಅದಕ್ಕೆ ಸತ್ಯವೇದ ಹೇಳ್ತದೆ, ಆ 1 ಸಾಮುವೇಲ 18:25 ಅವನೇನಂತ ಬರೀತ ನೋಡ್ರಿ. ಹಾಂ ಹ್ಞೂ ಹ್ಞೂ ಹಾಂ 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 ಅವರಲ್ಲಿನ 100 ಮಂದಿ ಮುಂದೋಗಲವನ್ನು ತಂದು ಕೊಡಬೇಕೆಂದು ಹೇಳಿರಿ. ಆ ಬಲೆ ಏನು ಅಂತ ಗೊತ್ತಾ? ಮುಂದೋಗಲ ಅಂದ್ರೇನು? 100 ಮಂದಿ ಮುಂದೋಗಲ. ಅದರರ್ಥ ಫಿಲಿಷ್ಟಿಯರ ಮುಂದೆ ಯುದ್ಧದಲ್ಲಿ ಮೇನ್ ಲೀಡರ್ಸ್ ಯಾರು ನಿಂತಿರ್ತಾರೆ ಅವರನ್ನ ಹಿಡ್ಕೊಂಡು ನೀನು ನನ್ನ ಬಳಿಗೆ ಬರಬೇಕು. ಯುದ್ಧದಲ್ಲಿ ಮೇನ್ ಲೀಡರ್ಸ್ನೇ ಮುಂದೆ ನಿಲ್ಲಿಸೋದು. ಧೈರ್ಯಶಾಲಿಗಳನ್ನ, ಏಡಿಗಳನ್ನ ನಿಲ್ಲಿಸಲ್ಲ, ಪುಕ್ಕುಳ್ರನ್ನ ನಿಲ್ಲಿಸಲ್ಲ, ಓಡೋಗೋರನ್ನ ನಿಲ್ಲಿಸಲ್ಲ, ಭಯಪಡೋರನ್ನ ನಿಲ್ಲಿಸಲ್ಲ, ಹಿಂಜಾರೋರನ್ನ ನಿಲ್ಲಿಸಲ್ಲ, ಅಂಜೋರನ್ನ ನಿಲ್ಲಿಸಲ್ಲ. ಧೈರ್ಯವಾಗಿ ಸಾಯುವಂಥವರನ್ನ, ಯುದ್ಧನ ಹಿಮ್ಮಟ್ಟುವಂಥವರನ್ನ, ಅಂತ 100 ಫಿಲಿಷ್ಟಿಯರನ್ನ ನೀನೇನು ಮಾಡಬೇಕು? ಕರ್ಕೊಂಡು ಬಂದು ನನಗೆ ಒಪ್ಪಿಸಬೇಕು. ಅವನ ಪ್ಲ್ಯಾನ್ ಏನಂದರೆ, ಒಂದು ಅವ್ರ ಕೈಯಲ್ಲಿ ಒಂದು ಸಾಯಬೇಕು, ಇಲ್ಲ ಕೂಗ್ತಾವನಲ್ಲ ಗೊಲ್ಯಾತ ಅವನ ಕೈಲಿ ಒಂದು ಸಾಯಬೇಕು. ಒಂದು ವೇಳೆ ಇವರಿಬ್ಬರಲ್ಲಿ ಮಿಸ್ ಆಗಿ ಅವನು ಗೆದ್ದು ನಮ್ಮ ಮನೆ ಅಳಿಯನಾಗಿ ಬಂದುಬಿಟ್ರೆ, ಇಲ್ಲಿ ದಿನ ಬೆಳಗ್ಗೆ ನಾವೇನು ಮಾಡಬೇಕು? ಸಾಯೋವರೆಗೂ ಬಿಡ್ದಿರೋ ಪ್ಲ್ಯಾನ್ ಮಾಡಬೇಕು. ಈ ರೀತಿಯಾದ ಒಂದು ಪ್ಲ್ಯಾನ್ ಎಂಬ ಬಲೆಯನ್ನು ಸೌಲ್ ದಾವೀದನ ವಿಷಯದಲ್ಲಿ ಆಲೋಚನೆ ಮಾಡಿಕೊಂತಾನೆ. ಅದು ದೇವರ ವಾಕ್ಯ ಹೇಳ್ತದೆ. ಅನುಭವದೊಂದಿಗೆ ದಾವೀದು ಮಾತನಾಡ್ತಾನೆ, ನಿನ್ನ ದೇವರಿದ್ದಾನಲ್ಲ, ಬೇಟೆಗಾರನ ಬಲೆಯಿಂದ, ಮರಣಕರ ವ್ಯಾಧಿಯಿಂದ ನೀನು ನಂಬಿರೋ ದೇವರು ನಿನ್ನನ್ನು ಕೈ ಬಿಡೋದೇ ಇಲ್ಲ. ನಿನ್ನ ಜೀವ ಅವರಿಂದ ಹೋಗೋಕ್ಕೆ ಬಿಡೋದೇ ಇಲ್ಲ. ಸೌಲ್ಗೆ ಎಷ್ಟೋ ಅವಕಾಶಗಳು ಸಿಕ್ಕಿದ್ರು ದಾವೀದನನ್ನು ಅವನು ಏನೂ ಮಾಡೋಕ್ಕಾಗಲ್ಲ. ಕಾರಣ ಏನು? ದಾವೀದು ನಂಬಿರೋದು ಸೌಲನನ್ನಲ್ಲ, ದೇವಾದಿದೇವನನ್ನು, ರಕ್ಷಿಸುವಂಥ ದೇವರನ್ನು, ಬಲೆಗಳನ್ನು ಅರಿದು ನಮ್ಮ ಪರವಾಗಿದ್ದು ಬಿಡಿಸುವಂಥ ದೇವರನ್ನು ದಾವೀದು ನಂಬಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಪ್ರಿಯ ಸಹೋದರ ಸಹೋದರಿಯೇ, ಗೊಲ್ಯಾತನ ನಿಮಿತ್ತ ಹಾಗೆ ಜಾಸ್ತಿ ಆಗೋಯ್ತು. ಅವನು ಗೆದ್ದು ಬರುವಾಗ ಅಲ್ಲಿನ ಸ್ತ್ರೀಯರು ಏನು ಮಾಡ್ತಾ ಇದ್ದಾರೆ ಅಂದರೆ, ಮೌನವಾಗಿಲ್ಲ. ಸೌಲಿದ್ದಾನಲ್ಲ, ಅವನು 1000, ದಾವೀದು 16,000. ಎಷ್ಟು? 10,000. ಹಾಗಾದ್ರೆ ಪ್ರಿಯ ಸಹೋದರ ಸಹೋದರಿಯೇ, ಈ ಶಬ್ದ ಅವನು ಕೇಳುವಾಗ ಸೌಲನ ಕೈಯಲ್ಲಿ ತಡೆಯೋಕ್ಕಾಗಲ್ಲ. ಹಾಗಾದ್ರೆ ಸೈತಾನ್ ಬಲೆನ ಯಾವ ರೀತಿ ಆಗ್ತಾನೆ ಅಂದರೆ, ನಮಗೆ ಕಣ್ಣಿಗೆ ಕಾಣುವ ವ್ಯಕ್ತಿಗಳ ಮೂಲಕ, ಬಂಧುಗಳ ಮೂಲಕ, ಸ್ನೇಹಿತರ ಮೂಲಕ, ಒಡ ಹುಟ್ಟಿದವರ ಮೂಲಕ. ಎಷ್ಟೋ ಮನೆಯಲ್ಲಿ ತಂದೆ ತಾಯಿಗಳೇ ಮಕ್ಕಳಿಗೆ ಬಲೆ ಹಾಕೋರಾಗಿದ್ದಾರೆ. ಎತ್ತ ತಂದೆ ತಾಯಿ ಮಕ್ಕಳಿಗೆ, ಮಕ್ಕಳು ತಂದೆ ತಾಯಿಗಳಿಗೆ, ಒಡ ಹುಟ್ಟಿದವರು ಆಸ್ತಿಗೋಸ್ಕರ, ಬಂಗಾರಕ್ಕೋಸ್ಕರ, ವಸ್ತುಗಳಿಗೋಸ್ಕರ ಅವರು ಬಲೆನ ಎಣಿತಾ ಇದ್ದಾರಲ್ಲ. ಪ್ರಿಯ ಸಹೋದರಿ, ಪ್ರಿಯ ಸಹೋದರನೇ,
ಲೋಕದಲ್ಲಿ ನಾನಾ ವಿಧವಾದ ಬಲಗಳುಂಟು. ಇವತ್ತು ಸೈತಾನನ ಪ್ರಯತ್ನ ವಿಶ್ವಾಸಿಗಳ ಮೇಲೆ, ದೇವರ ಮುಂದೆ ಬರಬಾರ್ದಾಗೆ, ಪ್ರಾರ್ಥನೆ ಬರದಾಗೆ, ಆರಾಧನೆಗೆ ಬರದಾಗೆ, ನೀತಿವಂತರಾಗಿ ನಿಲ್ಲದಾಗೆ, ದೈವ ಶಕ್ತಿನ ಹೊಂದಿಕೊಳ್ಳದಾಗೆ ಅಡ್ಡಿ ಮಾಡ್ತಾ ಇದ್ದಾನಲ್ಲ. ಅದರಿಂದ ಎಚ್ಚೆತ್ತುಕೋ ಅಂತ ದೇವರ ವಾಕ್ಯ ಹೇಳ್ತದೆ. ಪ್ರಿಯ ಸಹೋದರ ಸಹೋದರಿಯೇ, ಇವತ್ತು ನಮ್ಮನ್ನು ಯಾವ ಬಲೆ ನಮ್ಮ ಮುಂದೆ ಬಿದ್ದಿದೆ ಅದನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ನೋಡ್ರಿ, ಕರಾಟೆ ಕಿಂಗ್ ಅಂದರೆ ಯಾರು? ಶಂಕರ್ ಅವರ ಯಾರು ಕರಾಟೆ ಕಿಂಗ್? ಬ್ರೂಸ್ಲಿಗೆ ಕರಾಟೆ ಕಿಂಗ್ ಅಂತ ಕರೀತಾ ಇದ್ರು. ನೋಡಿ, ಅವನ ದೇಹ ಸಾಧನೆ ಮಾಡಿಕೊಂಡು ಕರಾಟೆನ ವಿಧ ವಿಧವಾಗಿ ಪ್ರಪಂಚಕ್ಕೆ ತೋರಿಸಲ್ಪಟ್ಟಂಥ ವ್ಯಕ್ತಿ. ಅವನಿಗೆ ಎದುರಾಗಿ ನಿಂತು ಅವನಿಗೆ ಹೊಡೆಯುವಂಥ ವ್ಯಕ್ತಿ ಯಾರು ಇರಲೇ ಇಲ್ಲಂತೆ. ಒಬ್ಬ ವ್ಯಕ್ತಿ ಸುಮಾರು ಜನಗಳಿಗೆ ಆ ಕರಾಟೆ ಮೂಲಕ ಹೊಡಿತಾ ಇದ್ದಂತೆ. ಅವನ ಶಕ್ತಿ ಪ್ರದರ್ಶನ ತೋರಿಸಲ್ಪಟ್ಟ ನಿಮಿತ್ತ ಅವನಿಗೆ ಸರ್ಕಾರದವರು ಕರಾಟೆ ಕಿಂಗ್ ಅಂತ ರಿವಾರ್ಡನ್ನು ಕೊಡ್ತಾರೆ. ಅವನ್ನ ನೋಡಲ್ಪಟ್ಟಂಥ ಅನೇಕ ಜನರಿಗೆ ಹೊಟ್ಟೆ ಕಿಚ್ಚು. ಅವನನ್ನು ಹೇಗಾದರೂ ಮಾಡಿ ನಾವು ಸಾಯಿಸಬೇಕಲ್ಲ. ಅವನ್ನ ಏನು ಮಾಡಿದ್ರು ಸಾಯಿಸಕ್ಕೆ ಆಗ್ತಾ ಇರಲಿಲ್ಲ. ಒಂದು ಚಿಕ್ಕ ಪ್ರಾಯದ ಹುಡುಗಿ ಆ ಕರಾಟೆ ಕಿಂಗನ್ನು ಪ್ರೀತಿ ಮಾಡುವಂಥ ನಟನೆ ಮೂಲಕವಾಗಿ ಒಂದು ಔತಣ ಕೂಟಕ್ಕೆ ಕರೆಸಿ ಆ ಪ್ರೀತಿಗೆ ಮರಳಾಗಿ ಔತಣ ಕೂಟಕ್ಕೆ ಹೋದಂಥ ಕರಾಟೆ ಕಿಂಗ್ ಆ ಊಟದಲ್ಲಿ ವಿಷಾನ ಬೆರೆಸಿ ಅವನಿಗೆ ಕೊಟ್ಟು ಅವಳು ಸಾಯಿಸಿಬಿಡ್ತಾಳಂತೆ. ಅಷ್ಟು ಶಕ್ತಿಶಾಲಿಯಾಗಿದ್ದಂಥ ಆತ, ಗಟ್ಟಿಮುಟ್ಟಿಯಾಗಿದ್ದಂಥ ಆತ ವಿಷ ತೆಗೆದುಕೊಂಡ ಕೂಡಲೇ ಒಂದು ಮರದ ಬುಡ ಕಡಿಯಲ್ಪಟ್ಟಾಗ ಯಾವ ರೀತಿ ಬಿದ್ದೋಗುತ್ತೋ ಅಂತ ಶಕ್ತಿಶಾಲಿಯಾದಂಥ ವ್ಯಕ್ತಿ ದೇವರಿಲ್ಲದೆ ಹೋದ ನಿಮಿತ್ತ ಅನ್ಯಾಯವಾಗಿ ಪ್ರಪಂಚಕ್ಕೆ ಹೆಸರು ಮಾಡಲ್ಪಟ್ಟಂಥ ವ್ಯಕ್ತಿ ಲೌಕಿಕವಾದ ರೀತಿಯಲ್ಲಿ ಅವನು ಸತ್ತೋಗ್ತಾನೆ. ದೇವರ ವಾಕ್ಯ ಹೇಳ್ತದೆ, ಯೋಹಾನ 10:10 ಯೇಸು ಹೇಳ್ತಾನೆ, ಕಳ್ಳನು ಕದ್ದುಕೊಳ್ಳುವುದಕ್ಕೂ, ಕುಯ್ಯುವುದಕ್ಕೂ, ನಾಶ ಮಾಡುವುದಕ್ಕೂ, ಹಾಳು ಮಾಡುವುದಕ್ಕೂ, ನಿಮ್ಮ ಜೀವ ತೆಗೆಯುವುದಕ್ಕೂ ಅವನು ಬರ್ತಾನೆ. ನಾನಾದರೂ ನನ್ನ ನಂಬಿದಂಥವರು ನಿಮಗೆ ಜೀವ ಕೊಡುವುದಕ್ಕೆ, ಬಲ ಕೊಡೋದಕ್ಕೆ, ಧೈರ್ಯ ಕೊಡೋದಕ್ಕೆ, ಶತ್ರು ಬೀಸುವಂಥ ಬಲೆಯಿಂದ ಬಿಡಿಸುವುದಕ್ಕೆ ನಾನು ನಿಮಗೋಸ್ಕರ ಬಂದಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೀರ್ತನೆ 25:15 ದಾವೀದ ಹೇಳ್ತಾನೆ, ಇಂಥ ದೇವರಿಗೆ ಅವನು ಹೇಳುವಂಥ ಒಂದು ಮಾತು, ನನ್ನ ದೃಷ್ಟಿ ಯಾವಾಗಲೂ, ಒಂದು ಹಲ್ಲೆಲೂಯಾ ಹೇಳ್ರಿ, ಜೋರಾಗಿ ಹೇಳ್ರಿ. ನಮ್ಮ ದೃಷ್ಟಿ ಯಾರ ಮೇಲಿದೆಯಂತೆ? ದಾವೀದ ಹೇಳ್ತಾನೆ, ನನ್ನ ದೃಷ್ಟಿ ಯಾವಾಗಲೂ ನನ್ನನ್ನು ಕಾಪಾಡುವಂಥ ದೇವರ ಮೇಲೆ ಇದೆ. ಅದಕ್ಕೆ ಅವನು ಹೇಳ್ತಾನೆ, ನನ್ನ ದೃಷ್ಟಿ ಯಾವಾಗಲೂ ಯೆಹೋವನಲ್ಲಿದೆ, ಆತನೇ ನನ್ನ ಕಾಲುಗಳನ್ನು ಬಲೆಯಿಂದ ಬಿಡಿಸುವವನು. ಆನೆಗೆ ಬಲೆ ಹಾಕ್ತಾರೆ. ಯಾವ ರೀತಿ ಬಲೆ ಹಾಕ್ತಾರೆ ನೋಡಿದ್ರಾ? ಆನೆಗೆ ಗುಂಡಿ ತೋಡ್ತಾರೆ. ಗುಂಡಿ ತೋಡಿದ್ದೀನಿ ಹೋಗಿ ಬಿದೋಗು ಆನೆ ಅಂದರೆ ಬಿದೋಗುತ್ತಾ? ಬಿದೋದವ್ರು ಏನು ಮಾಡ್ತದೆ? ಆನೆಯನ್ನು ಬೀಳಿಸ್ಬೇಕಂದ್ರೆ ಏನು ಮಾಡಬೇಕು? ಮಟನ್ ಹಾಕ್ಬೇಕಾ? ಆನೆ ಮಟನ್ ತಿಂದಿದ್ದು ಗೊತ್ತಿಲ್ಲ ನನಗೆ. ಆನೆ ಬೀಳಬೇಕಂದ್ರೆ ಮೊದಲು
ಹಳ್ಳ ತೋಡಬೇಕು. ಹಳ್ಳ ತೋಡಿ ಅದಿಷ್ಟಪಡುವಂಥ ಪದಾರ್ಥಗಳನ್ನು ಆ ಹುಲ್ಲನ್ನು ಹಾಸಿ ಅದ್ರ ಮೇಲೆ ಅದು ಇಡಬೇಕು. ಅದು ನೋಡಿದ ಆಸೆ ಬರಬೇಕು. ಆವಾಗ ಅದೇನು ಮಾಡುತ್ತೆ ಅಂದರೆ ಆ ಪದಾರ್ಥ ತಿನ್ನಕ್ಕೆ ಹೋಗಿ ಆ ಹಳ್ಳದ ಒಳಗೆ ಬಿದ್ದೋಗುತ್ತೆ. ನೋಡಿ, ಈ ರೀತಿಯಾಗಿ ಲೋಕದಲ್ಲಿ ಅನೇಕ ವಿಧವಾದ ಬಲೆಗಳನ್ನು ಉಪಯೋಗಿಸಿ ಪ್ರಾಣಿ ಪಕ್ಷಿಗಳನ್ನು ಹಿಡಿಯುವಂಥ ಜನರಾದ ನಮ್ಮನ್ನು ಹಿಡಿಯೋದಕ್ಕೆ ದುಷ್ಟನು ಬೀಸುವಂಥ ಬಲೆಯ ವಿಷಯದಲ್ಲಿ ನೀವು ಜಾಗರೂಕರಾಗಿರಿ ಅಂತ ದೇವರು ಹೇಳ್ತಾರೆ. ನಾವು ಪ್ರಾಣಿ ಪಕ್ಷಿಗಳನ್ನು ಹಿಡಿಯೋಕ್ಕೆ ಬಲೆ ಉಪಯೋಗ ಮಾಡ್ತೀವಿ, ನಿಜ. ದೇವರ ಮಕ್ಕಳಾದಂಥವರೇ ದೇವರ ಬಳಿಗೆ ಹೋಗದಾಗೆ ನಮ್ಮನ್ನು ಬೀಳಿಸುವುದಕ್ಕೆ ಶತ್ರು ಹಾಕುವಂಥ ಬಲೆಯ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ. ಎಚ್ಚರಿಕೆ ತಪ್ಪಿದ್ರೆ ಆಕ್ಸಿಡೆಂಟ್ ಆಗುತ್ತೆ. ಅದು ದೇವರು ಹೇಳ್ತಾನೆ, ನೀವು ಎಚ್ಚರಿಕೆಯಾಗಿರಿ. ನಿಮ್ಮನ್ನು ಯಾವ ಬಲೆ ಒಡ್ಡಬೇಕಂತ ಶತ್ರು ಯೋಚಿಸ್ತಾ ಇದ್ದನೋ ಆ ಬಲೆಯಿಂದ ನೀವು ಎಚ್ಚರಿಕೆಯಾಗಿರಿ. ಕೀರ್ತನೆ 31:4 ದಾವೀದು ಬರೀತಾನೆ, ಶತ್ರುಗಳು ನನಗೆ ರಹಸ್ಯವಾಗಿ ಒಡ್ಡಿದ ಬಲೆಯೊಳಗೆ ಸಿಕ್ಕಿ ಬೀಳದಂತೆ. ಹಲ್ಲೆಲೂಯ. ಹಂಗಾದ್ರೆ ನಮ್ಮೆಲ್ಲರಿಗೂ ಶತ್ರು ಇದ್ದಾನ್ರಿ. ನಮ್ಮ ಶತ್ರು ಗಂಡ ಹೆಂಡತಿ ಅಲ್ಲ, ನಮ್ಮ ಶತ್ರು ನಮ್ಮ ಅಣ್ಣ ತಮ್ಮ ಅಲ್ಲ, ನಮ್ಮ ಶತ್ರು ನಮ್ಮ ಬಂಧು ಬಳಗ ಅಲ್ಲ, ನಮ್ಮ ಶತ್ರು ನಮ್ಮ ಸ್ನೇಹಿತರಲ್ಲ. ನಮ್ಮ ಶತ್ರು ಸೈತಾನನು ಅಂತ ದೇವರ ವಾಕ್ಯ ಹೇಳ್ತದೆ. ಆ ಸೈತಾನನು ಒಡ್ಡುವಂಥ ಬಲೆಯಿಂದ ನಮ್ಮನ್ನು ಬಿಡಿಸು. ದೇವರ ವಾಕ್ಯ ಹೇಳ್ತದೆ, ವಿಶ್ವಾಸಿಗಳಿಗೆ ಸೈತಾನ್ ಬಲೆ ಹಾಕ್ತಾನಂತೆ. ಮನುಷ್ಯರು ಮಾಡದಿದ್ದರೂ ಮನುಷ್ಯರ ರೂಪದಲ್ಲಿ ಸೈತಾನಿ ಕೆಲಸ ಮಾಡಿಸ್ತಾನಂತೆ. ಅದಕ್ಕೆ 1 ಸಾಮುವೇಲ್ 23ನೇ ಅಧ್ಯಾಯ 26-27 ಇದೊಂದು ವಚನ ಭಾಳ ನನಗಿಷ್ಟ. ಸೌಲು ಎಲ್ಲಿ ಬರ್ತಾನೆ ಅಂದರೆ, ಮಾವೋನ್ ಅರಣ್ಯಕ್ಕೆ ಬಂದು ಆ ಬೆಟ್ಟದ ಒಂದು ಕಡೆಯಲ್ಲಿ ಹೋಗುತ್ತಿದ್ದನು. ಅದರ ಇನ್ನೊಂದು ಕಡೆಯಲ್ಲಿ ದಾವೀದನು ಅವನ ಜನರು. ಒಂದು ಹಲ್ಲೆಲೂಯ, ಜೋರಾಗಿ ಹೇಳ್ರಿ, ಜೋರಾಗಿ ಹೇಳ್ರಿ, ಇನ್ನೂ ಜೋರಾಗಿ ಹೇಳ್ರಿ. ಒಂದು ಕಡೆ ಯಾರವ್ರೆ? ಒಂದು ಕಡೆ ಸೌಲ್, ಇನ್ನೊಂದು ಕಡೆ ದಾವೀದ್. ಇದೇ ಸಿಚುವೇಶನ್ನ ದೇವರು ಇನ್ನೊಬ್ಬನ ಲೈಫಲ್ಲಿ ತಗೊಂಬಂದರು. ಒಂದು ಕಡೆ ಅಬ್ರಾಮ್, ಈಸಾಕ್, ಇನ್ನೊಂದು ಕಡೆ ಅಬ್ರಾಮನ ನಿಯತ್ತಿಗೆ ತಕ್ಕಂಥ ಯಜ್ಞಕ್ಕೆ ಬೇಕಾದಂಥ ಒಂದು ಕುರಿಯನ್ನು ಇನ್ನೊಂದು ಕಡೆ ದೇವರು ಹತ್ತಿಸ್ತಾ ಇತ್ತು. ಹಲ್ಲೆಲೂಯ. ನೋಡ್ರಿ, ಇಲ್ಲಿ ದೇವ್ರ ವಾಕ್ಯ ಹೇಳ್ತದೆ, ಅವನು ಎಲ್ಲಿ ಬರ್ತಾನೆ? ಸೌಲು ಮಾವೋನ್ ಅರಣ್ಯಕ್ಕೆ ಯಾರನ್ನ ಹಿಡಿಯಕ್ಕೆ ಬಂದವನು ಗೊತ್ತಾ? ಅವನು ದಾವೀದ್ನ. ಇದ್ದೀರಾ? ದಾವೀದ್ ಅವನಂತ ಇಂಟಿಮೇಷನ್ ಬಂದ ತಕ್ಷಣ ಇವನ್ ಸೈನ್ಯನ ಕರ್ಕೊಂಡು ಅಲ್ಲಿ ಬರ್ತಾನ್ರಿ. ಆದರೆ ಎಂಥ ಒಳ್ಳೆ ದೇವರು ನೋಡ್ರಿ. ದೇವರ ವಾಕ್ಯ ಹೇಳ್ತದೆ, ದೇವರು ತನ್ನ ಜನರನ್ನು ಕಾಪಾಡಲು ಅನೇಕ ಮಾರ್ಗಗಳಿದೆಯಂತೆ. ದೇವರು ತನ್ನ ಜನರನ್ನು ಕಾಪಾಡೋದಕ್ಕೆ ಅನೇಕ ಮಾರ್ಗಗಳನ್ನು ಅವನು ಉಪಯೋಗಿಸ್ತಾನೆ. ಹಾಂ 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 ನೋಡಿ, ಸೌಲ್ ಹುಡುಕ್ತಾನೆ ಅವನೇ. ಅಲ್ಲಿ ಇವನು ಬಂದ್ಬಿಟ್ಟವನು ಸೌಲ್ ಇನ್ನೇನು ಹಿಡಿಬೇಕು. ಆಗ ದೇವರಿಗೆ ಗೊತ್ತಾಯಿತು, ದಾವೀದು ದೇವ್ರನ್ನ ನೋಡುವಂಥ ವ್ಯಕ್ತಿ, ನಂಬಿಕೆ ಇಡುವಂಥ ವ್ಯಕ್ತಿ, ವಿಶ್ವಾಸ ಇಡುವಂಥ ವ್ಯಕ್ತಿ, ಯಥಾರ್ಥವಾಗಿ ಪ್ರಾರ್ಥಿಸುವಂಥ ವ್ಯಕ್ತಿ, ದೇವರಿಗೋಸ್ಕರ ಜೀವಿಸುವಂಥ ವ್ಯಕ್ತಿ ಒಂದು ಕಡೆ ಇದ್ದಾನೆ. ಇನ್ನೇನು ಸ್ವಲ್ಪ ಹೋದ್ರಲ್ಲಿ ಹಿಡಿಬೇಕು, ಸಿಕ್ಕಾಕ್ಕೊಳ್ಬೇಕು, ಏನು ಬೇಕಾದರೂ ನಡಿಬೋದಾಗಿತ್ತು. ಆದರೆ ದೇವರ ವಾಕ್ಯ ಹೇಳ್ತದೆ, ದೇವರು ತನ್ನ ಮಕ್ಕಳನ್ನು ಕಾಪಾಡೋದಕ್ಕೆ ಅನೇಕ ಮಾರ್ಗಗಳನ್ನು ಅವನು ತೆರೀತಾನಂತೆ. ಸೌಲ್ಗೆ ಒಬ್ಬ ದೂತ ಬರ್ತಾನೆ.
ಒಬ್ಬ ದೂತ ಬಂದು ಹೇಳ್ತಾನೆ, ನೀನೇನು ಮಾಡ್ತಾ ಇದ್ದೀಯ ಇಲ್ಲಿ? ದಾವಿದ್ನ ನಾಳೆ ಹಿಡಿಯುವಂತೆ, ಮೊದಲು ನೀನು ಓಡ್ ಬಾ ಇಲ್ಲಿ ಅಂತಾನೆ. ನಿಮ್ಮ ಊರಿಗೆ ಯಾರು ಬಂದ್ಬಿಟ್ಟವ್ರೆ? ನಿಮ್ಮ ಮನೆಗೆ ಯಾರು ಬಂದ್ಬಿಟ್ಟವ್ರೆ? ನಿಮ್ಮ ರಾಜ್ಯಕ್ಕೆ ಯಾರು ಬಂದ್ಬಿಟ್ಟವ್ರೆ? ನೀನು ಇವನ್ನ ಹಿಡಿಯೋಕ್ಕೆ ಬಂದಿದ್ಯಾ? ನಿನ್ನ ಹಿಡಿಯೋಕ್ಕಲ್ಲಿ ಫಿಲಿಸ್ಟರು ಬಂದುಬಿಟ್ಟಿದ್ದಾರೆ, ಮೊದಲು ಬಾ. ಒಂದು ಆಮೇಲೆ ಹೇಳ್ರಿ, ನಿಮ್ಮನ್ನು ಹಿಡಿಯೋಕ್ಕೆ ಸೈತಾನ್ ಪ್ರಯತ್ನ ಮಾಡ್ತಾನೆ ಇರ್ತಾನೆ, ನನ್ನ ದೇವರು ಅದರಿಂದ ಬಿಡಿಸ್ತಾನಂತ. ಹಲ್ಲೆಲೂಯ. ಯಾಕೆ ದೇವರು ಫಿಲಿಸ್ಟರ್ ಇವ್ರ ಮನೆಗೆ ಬರಂಗೆ ಮಾಡಿ ಸೌಲು ವಾಪಸ್ ಓಡೋಗಂಗೆ ಯಾಕೆ ಮಾಡಿದ್ದು ಅಂದರೆ, ದಾವೀದನ ನಿಮಿತ್ತ, ಒಬ್ಬ ನೀತಿವಂತನ ನಿಮಿತ್ತ ನಾನು ಎಲ್ಲರನ್ನ ರಕ್ಷಿಸ್ತೇನೆ. ಒಬ್ಬ ನೀತಿವಂತನ ನಿಮಿತ್ತ ಗ್ರಾಮವನ್ನ, ಆ ಊರನ್ನ ನಾನು ರಕ್ಷಿಸ್ತೇನೆ. ಸಹೋದರಿ, ನಿನ್ನ ದೇವರ ಕೈಲಿ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ. ಅದಕ್ಕೆ 27ನೇ ವಚನ ಹೇಳ್ತದೆ, ಆಗಲೇ ಒಬ್ಬ ದೂತನು ಸೌಲನ ಬಳಿಗೆ ಬಂದು ಅವನಿಗೆ, ಬೇಗ ಬಾ, ಫಿಲಿಷ್ಟಿಯರು ದೇಶದೊಳಗೆ ನುಗ್ಗಿದ್ದಾರೆ ಎಂದು ತಿಳಿಸಿದ್ದರಿಂದ ಅವನು ದಾವೀದನನ್ನು ಹಿಡಿಯುವ ಕೆಲಸದಿಂದ ಹಿಂದಿರುಗಿ. ಹಲ್ಲೆಲೂಯ, ಹಲ್ಲೆಲೂಯ. ಶತ್ರು ಬಲೆ ಒಡ್ಡಿದ್ರೆ ನನ್ನ ದೇವರು ಬಿಡಿಸ್ತಾನಂತೆ. ನೋಡ್ರಿ, ಅಬ್ರಾಮನ ನಿಯತ್ತನ್ನು ನೋಡೋದಕ್ಕೆ ದೇವರು ಈಸಾಕನ ಬಲಿ ಕೊಡು ಅಂತ ಹೇಳಿಬಿಟ್ಟ. ನೀವು ಮನೆಗೆ ಹೋಗಿ ಓದ್ಕೊಡ್ರಿ, ಆದಿಕಾಂಡ 22:12 ಅವನು ಕೈ ಎತ್ತಿಬಿಟ್ಟಿದ್ದಾನೆ. ಆ ದೂತನು ಅವನಿಗೆ, ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ, ಅವನಿಗೆ ಏನೂ ಮಾಡಬೇಡ. ದೇವರಿಗಾಗಿ ನಿಂತ್ಕೊಳ್ರಿ. ದುಷ್ಟ ಕೈ ಎತ್ತಿದ್ರು ದೇವರು ಹೇಳ್ತಾನೆ, ಈ ಮನೆ ನನ್ನ ಮನೆ, ಈ ಮಗನು ನನ್ನ ಮಗ, ಈ ಮಗಳು ನನ್ನ ಮಗಳು, ಅವನನ್ನು ನೀನೇನು ಮಾಡಬಾರದು. ಹಲ್ಲೆಲೂಯ. ಎಷ್ಟು ಜನ ಬಿಲೀವ್ ಮಾಡ್ತೀರಾ? ಆದಿಕಾಂಡ 37:27 ರೂಬೇನ್ ಯಾರು? ನಮ್ಮ ಶಿವಮೊಗ್ಗದ ರೂಬೇನ್ ಅಲ್ಲ, ಬೈಬಲಲ್ಲಿರೋ ರೂಬೇನ್. ಅವನು ಯಾರು ರೂಬೇನು? ಹೇಳ್ರಿ. ಯೋಸೇಫನ ಅಣ್ಣ ರೂಬೇನ್. ಯೋಸೇಫ್ನ ಹೊಡೆದಾಕ್ಬೇಕಂತ ಪ್ಲ್ಯಾನ್ ಮಾಡಿಬಿಟ್ರು. ಅವನಿಗೆ ದೇವ್ರ ದಯೆ ತೋರಿಸ್ತಾರೆ ರೂಬೇನ್ಗೆ. ಅವನು ಬೇಡ್ಕೊಳ್ತಾನೆ, ಅವನಿಗೆ ಕನಿಕರ ಬರ್ತದೆ. ಅವನಿಗೆ ಸಾಯಿಸಕ್ಕೆ ಮನಸ್ಸಿಲ್ಲ, ಹೊಡಿಯಕ್ಕೆ ಮನಸ್ಸಿಲ್ಲ. ಅವನಿಗೆ ಅರ್ಥ ಆಯಿತು, ನನ್ನ ತಮ್ಮದಿರು ಸೈತಾನ್ ಬಲೆಗೆ ಸಿಕ್ಕಾಕ್ಕೊಂಡಿದ್ದಾರೆ, ಯೋಸೇಫ್ನ ಅನ್ಯಾಯವಾಗಿ ಕೊಂದು ಬಿಡ್ತಾರಲ್ಲ. ಅದಕ್ಕೆ ಅವನು ಪ್ಲ್ಯಾನ್ ಉಪಯೋಗಿಸಿ ಹೇಳ್ತಾನೆ ತಮ್ಮಂದಿರಿಗೆ, ಇವನ್ನ ಬಿಟ್ಟು ಬಿಡ್ರಿ, ಇವನ ಮೇಲೆ ನಿಮಗೆ ಕೋಪ ಇದೆಯಲ್ವಾ, ಹೊಟ್ಟೆ ಕಿಚ್ಚಿದೆಯಲ್ವಾ, ಇವನಿಗೆ ಒಂದು ಹಳ್ಳದಲ್ಲೋ ಕಾಡಲ್ಲೂ ಬಿಟ್ಟು ಬಿಡ್ರಿ. ಅವನು ಹೆಂಗೋ ಬದುಕೊಳ್ತಾನೆ. ತಂದೆಗೆ ಹೋಗಿ ಸುಳ್ಳು ಹೇಳೋಣ, ಯಾವುದೋ ದುಷ್ಟ ಮೃಗ ತಿಂದು ಅವನು ಕೊಂದು ಬಿಡ್ತು ಅಂತ ಹೇಳೋಣ, ಅವನು ಬದುಕೊಳ್ಳಿ, ಅವನಿಗೆ ಹೊಡಿಬೇಡಿ. ಹಾಗಾದರೆ ರೂಬೇನ್ಗೆ ಒಂದು ರೆವಲ್ಯೂಷನ್ ಇತ್ತು. ಯೋಸೇಫ್ ನೋಡಲ್ಪಟ್ಟಂಥ ದರ್ಶನವನ್ನು ದೇವರು ನೆರವೇರಿಸ್ತಾನೆ ಅಂತ. ಅವನು ನಂಬಲ್ಪಟ್ಟ ನಿಮಿತ್ತ ಯೋಸೇಫನ ಪರವಾಗಿ ರೂಬೇನ್ ಮಾತಾಡ್ತಾನೆ. ರೂಬೇನ್ ಆಲ್ರೆಡಿ ಒಂದು ತಪ್ಪು ಮಾಡಿಬಿಟ್ಟಿದ್ದಾನೆ. ಅವನ ಹಕ್ಕನ್ನು ಕಳ್ಕೊಂಡ್ಬಿಟ್ಟಿದ್ದಾನೆ. ಅವನಿಗೊಂದು ಅಪ್ಪ ಹತ್ರ ಹೆಂಗಾದ್ರೂ ತಿರುಗಿ ನೇಮ್ ಮಾಡಬೇಕಂತ ಯೋಸೇಫನ ಪರವಾಗಿ ದಯೆಗೋಸ್ಕರ ಕೇಳ್ಕೊಳ್ತಾನೆ. ಪ್ರಿಯ ಸಹೋದರಿ, ಶತ್ರು ನಿಮ್ಮ ವಿಷಯದಲ್ಲಿ ಬಲೆಗಳನ್ನ ಹಾಕ್ತಾನೆ ಅವನೇ. ಯೇಸು ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇದ್ದ. ಈ ಒಂದು ವಚನ ಓದಿ ನಾವು ಮುಗಿಸೋಣ. ಓದಿ ಆದಿಕಾಂಡ 37:22 ರೂಬೇನನು ಈ ಮಾತನ್ನು ಕೇಳಿ ನಾವು ಅವನ ಪ್ರಾಣವನ್ನು ತೆಗೆಯಬಾರದೆಂದು ಹೇಳಿ ಅವನನ್ನು ಅವರ ಕೈಯಿಂದ ತಪ್ಪಿಸಿದನು. ರೂಬೇನನು ಅವನನ್ನು ಅವರ ಕೈಯಿಂದ ತಪ್ಪಿಸಿ ತಂದೆಗೆ ತಿರುಗಿ ಒಪ್ಪಿಸಬೇಕೆಂದು ಅವರಿಗೆ, ಪ್ರಾಣಹತ್ಯೆ ಮಾಡಬೇಡ್ರಿ, ಅವನನ್ನು
ಈ ಗುಂಡಿ ಒಳಗೆ ಹಾಕಬಹುದು, ಅವನ ಮೇಲೆ ಕೈ. ದೇವರು ಇಷ್ಟಪಟ್ಟರೆ ಎಲ್ಲ ಬಲಗಳಿಂದ ದೇವರು ನಿಮ್ಮನ್ನು ಬಿಡಿಸಿಬಿಡ್ತಾನೆ. ಶತ್ರು ಒಟ್ಕೊಂಡು ಬರ್ತಾನೆ ಇರ್ತಾನೆ. ನಮ್ಮ ದೇವರು ನಮ್ಮ ಪರವಾಗಿ ನಿಂತು ಅಲೆಗಳನ್ನು ಹರಿದು ನಿಮ್ಮನ್ನು ಬಿಡಿಸ್ತಾನಂತ. ಯೇಸು ಸ್ವಾಮಿ ಸೇವೆ ಪ್ರಾರಂಭ ಮಾಡಿದ ಎಲ್ಲಿಂದ? ಯೇಸು ಸೇವೆ ಮೊದಲನೇ ಪೇತ್ರ ಯೋಹಾನ ಹತ್ರ ಬಂದು ಯೇಸು ಹೇಳ್ತಾನೆ, ರಾತ್ರಿಯೆಲ್ಲ ನೀವು ಬಲೆ ಹಾಕಿದ್ದಾಯ್ತಾ? ಒಂದು ಮೀನು ಸಿಕ್ಕಿಲ್ವ ನಿಮಗೆ? ಒಂದು ಮೀನು ಸಿಕ್ಕಿಲ್ವ ನಿಮಗೆ ಅಂತ ಕೇಳಿ, ನಾನು ಹೇಳುವಂಥ ಜಾಗದಲ್ಲಿ ನೀವು ಬಲೆಯನ್ನು ಹಾಕ್ರಿ. ಹಲ್ಲೆಲೂಯ. ಅವನು ಹೇಳುವಾಗ ಯಾಕೆ ಮೀನುಗಳು ಬಂದು ಬಲೆಯಲ್ಲಿ ಬಿತ್ತು? ಬೇಗ ಹೇಳಿ. ನೋಡ್ರಿ, ಇಲ್ಲಿ ಒಂದು ಅಬ್ಸರ್ವ್ ಮಾಡ್ರಿ. ಯಾವಾಗಲೂ ಪೇತ್ರ ಯೋಹಾನ ರಾತ್ರಿಯೆಲ್ಲ ಬಲೆ ಬೀಸಿ ಒಂದು ಮೀನು ಸಿಗದೆ ಅವ್ರ ಆಯಾಸದಿಂದ ಸುಸ್ತಾಗಿ ಬೇಜಾರಾಗಿ ಬಲೆಗಳನ್ನು ವಾಶ್ ಮಾಡುವಾಗ ಕಾಣದಂಥ ಒಬ್ಬ ವ್ಯಕ್ತಿ ಸಡನ್ನಾಗಿ ಬಂದು ಪೇತ್ರ ಯೋಹಾನಿಗೆ ಹೇಳ್ತಾರೆ, ಮೀನು ಸಿಕ್ಕಿಲ್ವಾ? ನಿಮ್ಮ ಪ್ರಯತ್ನ ವ್ಯರ್ಥ ಆಗಿದೆಯಾ? ಹಾಗಾದರೆ ನಾನು ಹೇಳುವಂಥ ಸ್ಥಳದಲ್ಲಿ ನೀವು ಬಲೆನ ಹಾಕೋದಕ್ಕೆ ಸಿದ್ಧರಾಗಿದ್ದೀರಾ? ಅಲ್ಲಿ ಯಾವ ತರ್ಕ ನಡೀಲಿಲ್ಲ. ನೀನು ಯಾರಂತ ಕೇಳಲಿಲ್ಲ, ಯಾಕೆ ಬಂದೆ ಅಂತ ಕೇಳಲಿಲ್ಲ, ನೀನು ಬೆಸ್ತನ ಅಂತ ಕೇಳಲಿಲ್ಲ, ನಿನಗೆ ಅನುಭವ ಇದೆಯಾ ಅಂತ ಕೇಳಲಿಲ್ಲ, ನಮಗಿಂತ ಎಷ್ಟು ವರ್ಷ ಅನುಭವಿಸ್ತನು ಅಂತ ಅವರಿಬ್ಬರು ಮಾತಾಡಲಿಲ್ಲ. ದೇವರ ವಾಕ್ಯ ಹೇಳ್ತದೆ, ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಾವ ಯಜ್ಞಹೋಮಗಳಿಗೂ ನಾನು ಮೆಚ್ಚೋದಿಲ್ಲ. ಯೇಸು ಆರಂಭದಲ್ಲಿ ಶಿಷ್ಯರನ್ನು ಆರಿಸಿಕೊಳ್ಳುವಾಗ ಬಲೆಯನ್ನೇ ಕುರಿತು ಮಾತನಾಡ್ತಾನೆ. ಬಲೆಯಲ್ಲಿ ಮೀನು ಬಂದಿದ್ದು ಕಾರಣ ಏನು ಗೊತ್ತಾ? ಇವರಿಬ್ಬರ ವಿಧೇಯತೆ ನಿಮಿತ್ತ. ಇವರು ಯೇಸುವಿನ ಮಾತಿಗೆ ವಿಧೇಯರಾಗಿ ಹೋಗಲ್ಪಟ್ಟ ನಿಮಿತ್ತ ರಾಶಿ ರಾಶಿಯಾದ ಮೀನು. ಇನ್ನು ಬೇರೆ ಬೋಟ್ಗಳನ್ನ ಕರೀತಾರೆ. ಅವ್ರು ಹೇಳ್ತಾರೆ, ನಮ್ಮ ಜೀವಮಾನದಲ್ಲಿ ಇಷ್ಟೊಂದು ಮೀನು ನೋಡಿಲ್ಲ, ನಮ್ಮ ಅಪ್ಪನ ಕಾಲದಲ್ಲೂ ನೋಡಲಿಲ್ಲ, ನಮ್ಮ ತಾತನ ಕಾಲದಲ್ಲೂ ನೋಡಲಿಲ್ಲ, ನಮ್ಮ ಕಾಂದಾನಲ್ಲೇ ಇಷ್ಟೊಂದು ಮೀನು ಹಿಡಿಯಲ್ಪಟ್ಟವ್ರನ್ನ ನಾವು ನೋಡಲೇ ಇಲ್ಲ. ನೀನ್ಯಾ ಅಷ್ಟೊಂದು ರಾಶಿಯಾದ ಮೀನನ್ನು ಹಿಡಿದ ಮೇಲೂ ಯೇಸುವಿನ ಮಾತಿಗೆ ಅವಿಧೇಯರಾಗಿ ಹಿಂಜಾರದೆ ಆ ಯೇಸುವನ್ನು ಹಿಂಬಾಲಿಸ್ತಾರೆ. ನಾವಾಗಿದ್ರೆ ಹಣ ತುಂಬ ಬಂದಿದೆಯಪ್ಪ, ಇನ್ನೊಂದು ವಾರ ಬಾ ನೋಡ್ತೀವಿ ಅಂತ ಇದ್ದು. ಇಷ್ಟು ಮೀನು ಸಿಕ್ಕದಾಗಲೂ ಅವರ ಮನಸ್ಸು ಚಂಚಲತೆಗೆ ಒಳಗಾಗಿಲ್ಲ, ಅವ್ರ ಹೃದಯ ಚಂಚಲತೆಗೆ ಒಳಗಾಗಿಲ್ಲ. ಆ ಮಾತಿನ ಆಧಾರದ ಮೇಲೆ ಬಲೆ ಹಾಕಲ್ಪಟ್ಟ ನಿಮಿತ್ತ ಆ ವಿಧೇಯತೆ ದೊಡ್ಡ ಆಶೀರ್ವಾದವನ್ನು ಕೊಂಡು ತಂತು. ಅದೇ ನಂಬಿಕೆಯಲ್ಲಿ ದಾವೀದ ಮಾತಾಡ್ತಾನೆ, ನನ್ನ ದೇವರು ನಿನ್ನನ್ನು ಬೇಟೆಗಾರನ ಬಲೆಯಿಂದ ಬಿಡಿಸಿ ರಕ್ಷಿಸ್ತಾನೆ. ಪ್ರಿಯ ಸಹೋದರ ಸಹೋದರಿಯೇ, ಯೇಸು ಭೂಲೋಕದಲ್ಲಿ ಶಿಷ್ಯರನ್ನ ಆರಿಸ್ಕೊಳ್ಬೇಕಾದಾಗ ಪೇತ್ರ ಯೋಹಾನನಿಗೆ ಹೇಳುವಂಥ ಒಂದು ಮಾತು, ಇಷ್ಟು ವರ್ಷಗಳ ಕಾಲ ನೀವು ಬೆಸ್ತರಾಗಿದ್ದು ಸಾಕು, ಮೀನುಗಳನ್ನು ಹಿಡಿದಿದ್ದು ಸಾಕು, ನಿಮ್ಮ ನಂಬಿಗಸ್ತಿಕೆ ಪ್ರಾಮಾಣಿಕತೆ ವಿಧೇಯತೆಯನ್ನು ಕಂಡಂಥ ನಾನು ನಿಮ್ಮನ್ನು ಪ್ರಮೋಷನ್ಗೆ ನಡೆಸ್ತೇನೆ. ಈ ಕೆಲಸದಿಂದ ಬೇರೆ ಕೆಲಸ ಕೊಡಲಿಕ್ಕಿದ್ದೇನೆ. ಅದು ಯಾವುದಪ್ಪ ಅಂದರೆ, ಮೀನನ್ನು ನೀವು ಯಾವ ರೀತಿ ಶ್ರದ್ಧೆಯಿಂದ ಹಿಡಿತೀರಲ್ಲ,
ಅದೇ ಪ್ರಕಾರವಾಗಿ ಮನುಷ್ಯರನ್ನ ಹಿಡಿಯುವಂಥ ಬೆಸ್ತರನ್ನಾಗಿ ಆ ಕೆಲಸಕ್ಕೆ ನಿಮ್ಮನ್ನು ಆಯ್ಕೆ ಮಾಡ್ತಾ ಇದ್ದೇನೆ. ಒಂದು ಆಮೇಲೆ ಹೇಳ್ರಿ. ಮನುಷ್ಯರನ್ನ ಹಿಡಿಯೋದು ಸುಲಭ ಅಲ್ಲ. ಪಾರಿವಾಳ ಹಿಡಿಬೋದು, ಗೂಬೆನ ಹಿಡಿಬೋದು, ಕಾಗೆನ ಹಿಡಿಬೋದು, ಇಲಿನ ಹಿಡಿಬೋದು, ದುಷ್ಟ ಮೃಗನ ಹಿಡಿಬೋದು. ಆದರೆ ಒಂದು ಮನುಷ್ಯನ ಹೃದಯ ಹಿಡಿಯೋದಕ್ಕೆ ಆಗೋದಿಲ್ಲ. ಚಂಚಲ. ಅದರ ಪರಿಣಾಮವಾಗಿ ದೇವರು ಹೇಳ್ತಾನೆ, ಇವತ್ತು ಬಲೆ ಬೀಸೋದು ಮನುಷ್ಯನ ಮೇಲೆ, ಮನುಷ್ಯ ಅಲ್ಲ, ನನ್ನ ವಿರೋಧಿಯಾಗಿರುವ ಸೈತಾನ್. ಅನೇಕ ವಿಧವಾದ ಆಸಾಪಾಸಗಳ ನಿಮಿತ್ತ ದೇವರ ಕಡೆಗೆ ತಿರುಗದಾಗ ಈಗ ಎಲ್ಲರ ಮನೆಯಲ್ಲಿ ಬಿಗ್ ಬಾಸ್ ಬರ್ತಾ ಇದೆ. ಏನು ಬರ್ತಾ ಇದೆ? ಯಾವ ಬಾಸು? ಬಿಗ್ ಬಾಸ್ ಬರುತ್ತೆ. ಎಲ್ಲರೂ ಆ ಟೈಮ್ಗೆ ಶ್ರದ್ಧೆಯಿಂದ ನೋಡ್ತಾರೆ. ಝೂಮ್ಗೆ ಬರ್ತಾ ಇಲ್ಲ ಜನ. ನಾನು ಯೋಚನೆ ಮಾಡಿ ಕೇಳ್ತಾ ಇದ್ದೆ, ದೇವ್ರ ಯಾಕೆ ಇವರೆಲ್ಲ ಬರಲ್ಲ ಅಂತ. ಅಯ್ಯೋ ಮಗನೇ, ಇವರೆಲ್ಲ ಬಿಗ್ ಬಾಸ್ ಮುಂದೆ ಕೂತವ್ರೆ. ಮೇಲೊಬ್ಬ ಬಿಗ್ ಬಾಸ್ ಇದ್ದಾನೆ, ಅಲ್ಲಿಗೆ ಹೋಗ್ಬೇಕು ನಾವು. ಈ ಬಿಗ್ ಬಾಸ್ ಮುಂದೆ ಕೂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಹಾಗಾದ್ರೆ ಆ ಬಿಗ್ ಬಾಸ್ಗೆ ಯಾರು ಭಯ ಪಡ್ತಾರೋ ನಿಮ್ಮನ್ನು ಇಲ್ಲಿರೋ ದೆವ್ವ ಭಯ ಪಡ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ನೋಡಿ, ಜನಗಳನ್ನ ಯಾವ ರೀತಿ ಬಲೆ ಆಗ್ತಾನೆ. ನಾವೇನು ಅಂದ್ಕೊಂಡ್ಬಿಟ್ಟಿದ್ದೀವಿ, ಮೀನು, ಪಕ್ಷಿ, ಇಲಿಗೊಂದು ಹುಲಿಗೊಂದು ಬೋನು ಅಂದ್ಕೊಂಡ್ಬಿಟ್ಟಿದ್ದೀವಿ. ನಮಗೆ ಬೀಳ್ತಾ ಇರೋ ಬೋನು ಗೊತ್ತಾ? ನಮಗೆ ಬಿದ್ದಿರೋ ಬೋನಲ್ಲಿ ಏನಿದೆ ಅಂತ ಗೊತ್ತಾ? ಎಚ್ಚರಿಕೆ ಅಂತ ದೇವರ ವಾಕ್ಯ ಹೇಳ್ತದೆ. ಪ್ರಿಯ ಸಹೋದರಿಯೇ, ಈ ದೇವರ ವಾಕ್ಯ ಸಾಧಾರಣವಾದದ್ದಲ್ಲ, ಅಸಾಧಾರಣವಾದದ್ದು. ಅವನನ್ನು ಗುಂಡಿ ಒಳಗೆ ಹಾಕಬೇಡ್ರಿ. ಇದು ಹೃದಯದ ಬಡಿತ ಯಾರ್ದು ಗೊತ್ತಾ? ಇವತ್ತು ಯೇಸು ಕ್ರಿಸ್ತನದು. ನನ್ನ ನಂಬಿದವನ್ನ ಗುಂಡಿ ಒಳಗೆ ಹಾಕಬೇಡ ಸೈತಾನ್. ನಾನು ನಿನ್ನ ಸುಮ್ಮನೆ ಬಿಡಲ್ಲ. ಆ ಮನೆನ ಹಾಳು ಮಾಡಬೇಡ, ಆ ಮಗಳ ನಂಬಿಕೆನ ಹಾಳು ಮಾಡಬೇಡ, ಆ ವಿಶ್ವಾಸಿಯ ನಂಬಿಕೆನ ಹಾಳು ಮಾಡಬೇಡ, ಆರಾಧನೆಗೆ ಬರೋರನ್ನ ನಿಲ್ಲಿಸಬೇಡ ಸೈತಾನ್. ದೆವ್ವ ಅಂತ ನಾನೇನು ಮಾಡಲಪ್ಪ, ಅವನು ಹೋದರೆ. ಪ್ರಿಯ ಸಹೋದರಿ, ದೇವರ ವಾಕ್ಯ ಹೇಳ್ತದೆ, ಕಡೆಯದಾಗಿ ಎಸ್ತರ್ 6ನೇ ಅಧ್ಯಾಯ 1-2 ಓದುವಾಗ, ಮೊರ್ದೆಕೈಗೆ ಅರಸನಿಂದ ಮಹಾಘನ ಉಂಟಾಯ್ತಂತೆ. ಯಾಕೆಂದರೆ ದೆವ್ವ ಯಾರ ಮೇಲೆ? ಮೊರ್ದೆಕೈ ಮೇಲೆ, ಅವನ ಜಾತಿ ಜನಾಂಗದ ಮೇಲೆ ಬಲೆನ ಬೀಸಿದ್ದ. ಆದರೆ ರಾಜನಿಗೆ ತನ್ನ ಜನರನ್ನು ಬಿಡಿಸಬೇಕು ಅಂತಾನೆ ದೇವರು ಆ ರಾತ್ರಿ ನಿದ್ರೆ ಬರೋಕ್ಕೆ ಬಿಟ್ಟಿಲ್ಲ. ನಿದ್ರೆ ಬರದೇ ಇದ್ದಾಗ ರಾಜ ಏನು ಮಾಡಿದ್ದಾನೆ? ಟಿ ವಿ ಆನ್ ಮಾಡಿ ಬಿಗ್ ಬಾಸ್ ನೋಡಿಲ್ಲ, ಆ ಬುಕ್ ತಗೊಂಡಿದ್ದಾನೆ, ಆ ಚರಿತ್ರೆ ಏನಿದೆ ಅಂತ ಓದ್ತಾ ಇದ್ದಾನೆ. ಆ ರಾಜನ್ನ ಕೊಲೆ ಮಾಡೋಕ್ಕೆ ಇಬ್ಬರು ರೆಡಿಯಾಗಿದ್ರಂತೆ. ಅವ್ರ ಬಗ್ಗೆ ಸ್ಟಡಿ ಮಾಡ್ದ ಅವನು. ಅರರರರರೆ, ಇವನ್ನ ಹಿಡ್ಕೊಟ್ಟಿದ್ದಿದೆ ಮೊರ್ದೆಕೈ ಅಲ್ವಾ? ಪ್ರಿಯ ಸಹೋದರಿ, ನಿನ್ನ ಕಾಪಾಡಬೇಕು ಅಂದರೆ ದೇವರು ನಿನ್ನ ಪರವಾಗಿ ಜನ ನೆಪಿಸ್ತಾನೆ. ದಾನಿಯಲ್ನ ಸಿಂಹದ ಗವಿಲಿ ಹಾಕಿದಾಗ ಅವನ ರಾಜ ಏನು ಮಾಡವನೇ? ಡ್ಯಾನ್ಸ್ ಸ್ಟಾಪ್, ಎಲ್ಲ ಟಿಬೇಟ್ ಸ್ಟಾಪ್, ಎಲ್ಲ ಮೀಟಿಂಗ್ಸ್ ಸ್ಟಾಪ್, ಊಟ ಅವತ್ತಿಲ್ಲ, ರಾತ್ರಿ ನಿದ್ರೆ ಬಂದಿಲ್ಲ ಅವನಿಗೆ. ಒಂದೇ ನೋವು, ಒಳ್ಳೆ ವ್ಯಕ್ತಿನ ನಾನು ಅನ್ಯಾಯವಾಗಿ ಗುಹೆಯಲ್ಲಿ ಹಾಕಿಬಿಟ್ನಲ್ಲ ಅಂತ. ಅದಕ್ಕೆ ಅವನು ಬಂದು ಬೆಳಗ್ಗೆ ಕೇಳ್ತಾನೆ, ದಾನಿಯೇಲ್, ನಿನ್ನ ದೇವರು ನಿನ್ನನ್ನು ಈ ಸಿಂಹಗಳಿಂದ, ಅದರ ಬಾಯಿಂದ ಬಿಡಿಸೋದಕ್ಕೆ ಶಕ್ತನಾದನಾ? ಒಂದು ಕನ್ಫರ್ಮೇಷನ್. ಅವನು ಡೌಟಲ್ಲಿ ಬಂದು ಕೇಳಲಿಲ್ಲ, ಕಾನ್ಫಿಡೆನ್ಸಲ್ಲಿ ಬಂದು ಕೇಳ್ತಾ ಇದ್ದಾನೆ. ಒಳಗಿಂದ ಒಂದು ಶಬ್ದ, ರಾಜನೇ ಚಿರಂಜೀವಿಯಾಗಿರು, ನನ್ನ ದೇವರು ಈ ಸಿಂಹದ ಬಾಯಿಗಳಿಂದ ಬಿಡಿಸೋದಕ್ಕೆ ಅವನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನನ್ನ ದೇವರಿಗೆ ಅಸಾಧ್ಯವಾದ ಕಾರ್ಯ ಸಾಧ್ಯ.
ಪ್ರಿಯ ಸಹೋದರಿ, ಈ ಸಭೆ ಮೇಲೆ, ನಿಮ್ಮೆಲ್ಲರ ಮೇಲೆ ದೇವರ ಉದ್ದೇಶ ಇದೆ, ದೇವರ ದರ್ಶನ ಇದೆ. ನಿಮ್ಮನ್ನು ಸುಮ್ಮನೆ ಬಿಡೋಕ್ಕೆ ದೇವರಿಗೆ ಇಷ್ಟ ಇಲ್ಲ. ಅತಿಶಯ ಕಾರ್ಯಗಳನ್ನ ಮಾಡೋಕ್ಕೆ ದೇವರು ಇಷ್ಟಪಡ್ತಾನೆ. ಆಮೆನ್. ಆದ ಕಾರಣ ಒಂದು ತೀರ್ಮಾನ, ನನ್ನ ಮನೆಯನ್ನು ಬೀಳ್ಸೋದಕ್ಕೆ, ನನ್ನನ್ನು ಬೀಳ್ಸೋದಕ್ಕೆ, ನನ್ನ ಮಕ್ಕಳನ್ನ ಬೆಳೆಸೋದಕ್ಕೆ, ನನ್ನ ಕೆಲಸನ ಬೆಳೆಸೋದಕ್ಕೆ, ನನ್ನ ಪರಿಶುದ್ಧತೆಯನ್ನು ಬೆಳೆಸೋದಕ್ಕೆ, ನನ್ನ ಆರಾಧನೆಯನ್ನು ಬೆಳೆಸೋದಕ್ಕೆ ಯಾವ ಬಲೆ ಶತ್ರು ಒಡ್ಡಿದ್ದಾನೋ ನನ್ನ ದೇವರ ಆರಂಭದಲ್ಲೇ ಅದನ್ನು ತಿಳಿಯಪಡಿಸಿಬಿಡ್ತಾನೆ. ನಾವು ಎಚ್ಚೆತ್ಕೊಳ್ಳೋದಾದರೆ ಬಲವಾಗಿ ದೇವರು ಉಪಯೋಗ ಮಾಡ್ತಾನೆ. ನಮ್ಮನ್ನು ಒಪ್ಪಿಸಿಕೊಡೋಣ. ದೇವರ ವಾಕ್ಯದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಒಂದು ತೀರ್ಮಾನ ಮಾಡೋಣ, ದೇವರೇ ನಮ್ಮನ್ನು ನಮ್ಮ ಜೊತೆಯಲ್ಲೇ ಇದ್ದು ಶತ್ರುವಿನ ಎಲ್ಲ ಬಲೆಗಳಿಂದ ಬಿಡಿಸೋದಕ್ಕೆ ನೀನು ಶಕ್ತನು ಸ್ವಾಮಿ. ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಐಕ್ಯದ ಸಹವಾಸ, ಅನ್ಯೋನ್ಯತೆ, ವಿಶೇಷವಾಗಿ ಆರಾಧನೆಯಲ್ಲಿ ಕೂಡಿ ಬಂದ ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ, ಹಿಂದಿನಿಂದ ಕರ್ತನ ಬರೋಣದವರೆಗೂ ಎಂದೆಂದಿಗಿರುವುದಾಗಲಿ. ಆಮೇನ್, ಆಮೇನ್, ಆಮೇನ್.